ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಅಂತ. ನಾನು ವಿದುರಾಶ್ವಥ ರತ್ನಯ್ಯ ಪಾತ್ರ ಮಾಡ್ತಾ ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಟ್ ಮಾಡ್ತೀನಿ. ನನ್ನ ಹೆಸರು ರತ್ನಯ್ಯ. ನಾನೊಬ್ಬ ಸಾಮಾನ್ಯ ರೈತ. ನನ್ನ ಹತ್ರ ಅಧಿಕಾರ ಇರಲಿಲ್ಲ, ಸಂಪತ್ತು ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ನನ್ನ ಹತ್ರ ತ್ರಿವರ್ಣ ಧ್ವಜ ಇತ್ತು. ವಿದುರಾಶ್ವತ್ಥದಲ್ಲಿ ನಾವೆಲ್ಲರೂ ಸೇರಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಜನರ ಸರ್ಕಾರ ಬರಬೇಕು, ನಮಗೆ ಸ್ವತಂತ್ರ ಸಿಗಬೇಕು ಅಂತೇಳಿ. ಪೊಲೀಸರು ನಮ್ಮನ್ನು ನೋಡಿ ಭಯ ಪಟ್ಕೊಂಡ್ರು. ನಮ್ಮ ಮೇಲೆ ಗುಂಡಿನ ದಾಳಿ ಮಾಡಿದ್ರು. ಗುಂಡು ನನ್ನ ಎದೆಗೆ ಬಿತ್ತು. ನನ್ನ ದೇಹ ಬಿದ್ದಿರ್ಬೋದು, ಆದರೆ ಸ್ವತಂತ್ರ ಧ್ವಜ ಮಾತ್ರ ಬೆಳೀಲಿಲ್ಲ. ನಾವು ರಕ್ತದಿಂದ ಸ್ವತಂತ್ರವನ್ನು ತಂದುಕೊಟ್ಟಿದ್ದೀವಿ. ನೀವು ಅದನ್ನು ಸಂವಿಧಾನದ ಮೌಲ್ಯಗಳಿಂದ ಕಾಪಾಡಿ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ನಾನು HP ಗುಂಡಪ್ಪ, ವಕೀಲ. ಆದರೆ ನ್ಯಾಯಾಲಯದ ನ್ಯಾಯ ನನಗೆ ಸಾಕಾಗಲಿಲ್ಲ. ಹಳ್ಳಿಯ ಪ್ರತಿ ರೈತನಿಗೂ ನ್ಯಾಯ ಬೇಕು, ಕಾರ್ಮಿಕನಿಗೂ ನ್ಯಾಯ ಬೇಕು, ದಲಿತನಿಗೂ ಗೌರವ ಬೇಕು. ಹಾಗಾಗಿ ಹಾಸನದಲ್ಲಿ ಕಾಂಗ್ರೆಸ್ ಸಮಿತಿ ಕಟ್ಟಿದೆ, ಜನರನ್ನು ಸಂಘಟಿಸಿದೆ. ಕರ ನಿರಾಕರಣೆ ಪ್ರತಿ ಹೋರಾಟದಲ್ಲೂ ಜನರ ಜೊತೆ ನಿಂತೆ. ಜೈಲಿಗೆ ಹೋದೆ. ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನಿಜವಾದ ಭಾರತ ಹೇಗಿರಬೇಕು? ನಿಜವಾದ ಭಾರತ ಹೇಗಿರಬೇಕು? ಖಾದಿ ಇರಬೇಕು, ಗ್ರಾಮೀಣ ಸಾಕ್ಷರತೆ ಇರಬೇಕು, ಅಸ್ಪೃಶ್ಯತೆ ಇರಬಾರದು, ಮದ್ಯಪಾನದ ಹಾವಳಿ ಕಡಿಮೆಯಾಗಬೇಕು, ಎಲ್ಲರಿಗೂ ಗೌರವ ಇರಬೇಕು. 1947ರಲ್ಲಿ ಮೈಸೂರಿಗೆ ಚಳುವಳಿ ಮಾಡಲಿಕ್ಕೆ ಹೋದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಸಾಮಾಜಿಕ ಅನ್ಯಾಯದ ವಿರುದ್ಧ ನಾವು ಇನ್ನೂ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಬಂಧುಗಳೇ, ನೀವೆಲ್ಲರೂ ನನ್ನ ಮಾತುಗಳನ್ನು ಕೇಳಿ. ನೀವೆಲ್ಲರೂ ಸಂವಿಧಾನವನ್ನು ಓದಬೇಕು. ಅದರ ಮೌಲ್ಯಗಳನ್ನು ಕೇವಲ ಶಾಲೆಗಳಲ್ಲಿ ಕಲಿಯಬೇಡಿ, ಬದಲಿಗೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಸಮಾಜದಲ್ಲೂ ಬದುಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾರತ ಮಾತಾ ಕಿ. ನಾನು ಗುಡ್ಡೆ ಮನೆ ಅಪ್ಪಯ್ಯ ಗೌಡ. ಕೊಡಗಿನ ಮಣ್ಣಿನ ಮೇಲೆ ಬ್ರಿಟಿಷರ ಹೆಜ್ಜೆ. ನಾನು ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳಬೇಕೆ? ಇಲ್ಲ. ಬ್ರಿಟಿಷರು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದರು. ತೆರಿಗೆ, ದಬ್ಬಾಳಿಕೆ, ಧಾರ್ಮಿಕ ಹಸ್ತಕ್ಷೇಪ, ಜನರ ಮೇಲೆ ಒತ್ತಡ. ನಾನು ಕಲ್ಯಾಣ ಸ್ವಾಮಿಯ ಪಡೆಯೊಂದಿಗೆ ಸೇರಿದೆ. ರೈತರನ್ನು ಸಂಘಟಿಸಿದೆ. ಕರಾವಳಿಯ ಜನರನ್ನು ಸೇರಿಸಿದೆ. ಮಂಗಳೂರು ಕೋಟೆಯ ಮೇಲೆ ದಾಳಿ ಮಾಡಿದೆವು. ಬ್ರಿಟಿಷರ ಧ್ವಜ ಕೆಳಗಿಳಿಯಿತು, ನಮ್ಮ ಧ್ವಜ ಹಾರಿತು. 1837 ಅಕ್ಟೋಬರ್ 31 ನನ್ನ ಬದುಕಿನ ಕೊನೆಯ ದಿನ. ಆದರೆ ನನ್ನ ಸ್ವಾಭಿಮಾನ, ಅದಕ್ಕೆ ಮರಣವಿಲ್ಲ. ಕೊಡಗಿನ ಯುವಕರೇ, ಮಣ್ಣನ್ನು ಪ್ರೀತಿಸುವುದು ಎಂದರೆ ಇತರರನ್ನು ದ್ವೇಷಿಸುವುದಲ್ಲ. ದೇಶ ಪ್ರೇಮ ಎಂದರೆ ಇತರರ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ. ಸಂವಿಧಾನವೇ ನಮ್ಮ ಸ್ವಾಭಿಮಾನದ ಕವಚ. ಅದನ್ನು ಕಾಪಾಡಿ. ನಾಡಿನ ಸ್ವತಂತ್ರ ಉಳಿಯುವುದು ನ್ಯಾಯ ಉಳಿದಾಗ ಮಾತ್ರ. ಎಲ್ಲರೂ ಹೇಳಿ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ.